ನನ್ನ ಗಾಡಿ ಬತ್ ನೋಡ್ರಿ ಫ್ರೆಂಡ್ಸ. ಬಂದು ನೋಡ್ರಿ ನಮ್ಮ ಊರನ ರೋಸ್ರು. ಹ್ಞೂ ನೀನು ಬನ್ನಿ ನೋಡ್ರಿ. ಬರ್ರಿ. ತವ್ರ ಮನೆಗೆ ಬಂದು ಯಾತಿ ನಮ್ಮ ಅತ್ತಿ ತವ್ರ ಮನೆ ನೋಡ್ರಿ. ಇದು तू बर्थडे ड्रेस का घातला नाही. तू बर्थडे ड्रेस का घातला नाही. हिडी हिडी ಮಾಡ್ಕೊ. ಆರಾಮದಿಯಾ ಅಕ್ಕ? ನಾವು ಆರಾಮದೇವ. ಬಾದ ಬಿಡ್ತ ಅಂದ್ರೆ ನೋಡು. ನಮ್ಮ ಮನೆಗೆ ಬಂದಾಗ ಬೇಯಿಸಿದಾನ ನೀನು. ಈಗ ಈಗ ನೋಡ ಅಂಟಿ ವಿಡಿಯೋ ಬಂದಲ್ಲಿ ಮಾಡ್ಬೇಕು ರೇಖ. ಬಂದೆ ಅಡ್ಡು ಮತ್ತಿ ಇಳಿ ಆ್ಯಪು ಒಂದು ಸ್ವಲ್ಪ ಇಡಿ. ಆ್ಯಪಿಲು ಸ್ವಲ್ಪ ಇಳಿ. ಪಿಲು ಗಾಡೆ ಕುಂತ್ರ ಹಂಗ ನೋಡಕ್ಕ. ಏ ಸ್ವಲ್ಪ ಇಳಿಯಪ್ಪ. ಅಯ್ಯ ಹಂಗಕ್ಕ ಪಪ್ಪ ಪಪ್ಪ ಕುಟೆ ನೋಡಿ ಫ್ರೆಂಡ್ಸ. ಈಗ ಕುಬ್ಸ ಮಾಡೋದಕ್ಕೆ ತವರಿನ ಬಳಗ ತವರಿನವರು ಬಂದಾಯಿತು ಫ್ರೆಂಡ್ಸ. ಈಗೇನೈತೆ ನೋಡ್ರಿ, ನಾನು ನಿನ್ನೆ ವಿಡಿಯೋದೊಳಗೆ ತೋರಿಸಿ ನಿಮ್ಗೆ ಅಡುಗೆ ಎಲ್ಲ ಮಾಡಾಕತ್ತಿದಾರ, ಯಾವ ರೀತಿಯಾಗಿ ಮಾಡ್ತಾರ ಅಂತೇಳಿ. ಅಡುಗೆ ಎಲ್ಲ ಫುಲ್ ರೆಡಿ ಆದ್ಮ್ಯಾಗ ಅದಕ್ಕೆಲ್ಲ ಬೊಗಣಿಗಳು ಏನಿರ್ತಾವೆ ನೋಡ್ರಿ, ಮಾಡಿದಂಥ ಅಡುಗೆ ಬೊಗಣಿಗಳಿಗೆಲ್ಲ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದಾದ್ಮ್ಯಾಗ ನೈವೇದ್ಯ ತೋರಿಸ್ತಾರೆ. ಏನೇನು ನಾವು ಅಡುಗೆ ಮಾಡಿರ್ತೀವಿ ನೋಡ್ರಿ ಅದನ್ನೆಲ್ಲ ದೇವ್ರಿಗೆ ತೋರಿಸಾದ್ಮ್ಯಾಗ ಊರ ಐಗಳು ಅಂತೇಳಿ ಇರ್ತಾರೆ ನಮ್ಮ ಕಡೆಗೆ. ಈಗೆಲ್ಲ ಸಿಟಿ ಕಡೆಯೂ ಬರೋದು ಕಮ್ಮಿನೇ, ಹಳ್ಳಿ ಕಡೆನೂ ಸ್ವಲ್ಪ ಕಮ್ಮಿ ಆಗ್ತಾ ಬಂದೈತೆ. ಅಂದರೂ ಭಾಳಷ್ಟು ಕಡೆ ಇನ್ನೂ ಸಂಪ್ರದಾಯ ಉಳ್ದವ. ಫಂಕ್ಷನ್ದಾಗ ಅಡುಗೆ ಮಾಡಿದಂಥ ಇದನ್ನು ಈಗ ಐಗಳು ಫಸ್ಟ್ ಅವರು ಊಟ ಮಾಡಬೇಕು. ಐಗಳು ಪಂಕ್ತಿ ಮುಗಿದಾದ್ಮ್ಯಾಗ ನೆಕ್ಸ್ಟ್ ಎಲ್ಲ ಈಗ ಬೀಗರಿಗೆ ಊಟ ಮಾಡಿಸೋ ಕಾರ್ಯಕ್ರಮ ಇರ್ತೈತಿ. ಈಗ ನೋಡ್ರಿ, ಐಗಳು ಊಟ ಮಾಡಿ ಹೊರಗಡೆ ಬಂದಾದ್ಮ್ಯಾಗ ಅವ್ರಿಗೆಲ್ಲರಿಗೂ ಕೂಡ ದಕ್ಷಿಣ ಅಂತೇಳಿ ಕೊಡ್ತಾರೆ.
ಕಾಲು ಮುಗಿದು ದಕ್ಷಿಣ ಕೊಟ್ಟು ಕಾಲು ಮುಗಿದು ಈಗ ಕಳ್ಸಕತ್ತಿದ್ರು. ಅದೇ ವಿಡಿಯೋನ ನಾನೀಗ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿನಿ. ಬಟ್ ಒಳಗಡೆ ನಾನು ವಿಡಿಯೋ ತೊಗೊಳಕ್ಕಾಗಲಿಲ್ಲ, ಯಾಕಂದರೆ ಬೀಗರು ಬರಕತ್ತಿದ್ರಲ್ಲ ನಮ್ಮ ತವ್ರ ಮನೆಯವರು. ಹೊರಗೆ ನಿಂತಿದ್ದೆ. ಹೊರಗೆ ಹೋಗಿ ಬರೋಷ್ಟೊತ್ತಿಗೆ ಇದು ಊಟ ಅದೆಲ್ಲ ಮಾಡಿ ಹೊರಗಡೆ ಬರಕತ್ತಿದ್ರು ಫ್ರೆಂಡ್ಸ್. ಈಗ ವಿಡಿಯೋ ಜಾಸ್ತಿ ಎಡಿಟಿಂಗ್ ಅದು ಏನೂ ಮಾಡಿಲ್ಲ, ಹೆಂಗಿತ್ತು ನೋಡಿರಿ ನ್ಯಾಚುರಲ್ ಆಗಿ ಹಾಗೆ ಇಟ್ಟೀನಿ. ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿರಿ. ಬಂದಿ ಸುಬ್ಬಿ ಬಂದೆ ನೋಡಿ. ಅಮ್ಮಿಲ್ಲದ ಅಮ್ಮ ಇಲ್ಲದ ತಂದಿ ಅಲ್ಲ ಎಲ್ಲ ತಂದಿಲ್ಲ. ಇಲ್ಲೇನ್ರ ಸಿನೆಗೆ ಹೊಸದ ಅಂಗಡಿಯಾಗ ತಗೊಂಡ್ಕಿರ್ ಹಾಕಿ ಅಂತದ ಅರ್ಜೆಂಟ್ನಾಗ ಯಾಕೆ ತರಕ್ ಹೋಗಿದ್ರಿ? ಕಾಕ ಊರಿಗೆ ಬಂದ ನಾಲ್ ತೊಡ್ಕ ಎಲ್ಲಿ ಶಿವ ಕಕ್ಕ ದೀಪ ಕಕ್ಕ ಇಬ್ರು ಬಂದಾರ ಇಲ್ಲಿ? ಇಲ್ಲಿ ಬಂದಿನ ಮಾಡಕಂತೀವಿ. ನೋಡಿ ಫ್ರೆಂಡ್ಸ, ಆಗಾನೆ ಹೇಳ್ದಂಗೆ ನಾವು ಏನೇನು ಫಂಕ್ಷನ್ದಾಗ ಅಡುಗೆ ಮಾಡಿರ್ತಾರೆ ನೋಡಿ, ದೊಡ್ಡ ದೊಡ್ಡ ಫಂಕ್ಷನ್ದಾಗ ಅಡುಗೆಗಳು ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿರ್ತಾರೆ ಅಂತ ಕೇಸಿ ಇಲ್ಲಿ ಒಳಗಡೆ ಇಲ್ಲಿ ಸ್ನ್ಯಾಕ್ಸ್ ಕರೆದು ಇಟ್ಟಾರ. ಹಾಗೆ ಉಪ್ಪಿನಕಾಯಿ ಬಳ್ಳಿಗಳು ಮತ್ತು ಚಟ್ನಿ ಪುಡಿನೂ ಕೂಡ ಇಲ್ಲಿ ಸೈಡಿಗೆ ಇಟ್ಟಾರ ಫ್ರೆಂಡ್ಸ. ಇದು ಈ ವಿಡಿಯೋ ನೋಡೋಕ್ಕಿಂತ ಮುಂಚೆಗೆ ಇನ್ನೊಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನೋಡಿರಿ ನೀವು, ಯಾಕಂದ್ರೆ ಬೀಗರು ಬಂದುಬಿಟ್ಟನ ಮತ್ತು ಮಳೆಗಾಲ ದಿನ ನೋಡಿರಿ. ಹಾಗಾಗಿ ಬಂದವರಿಗೆಲ್ಲ ಊಟ ಗಿಟ್ಟ ಅದೆಲ್ಲ ಮುಗಿಸಿದ್ರೆ ಮತ್ತು ಫಂಕ್ಷನೂ ಕೂಡ ಲಗುಟ್ ಆಗ್ತೈತಿ. ಮಳೆ ಮತ್ತು ಬರೋದು ಸ್ಟಾರ್ಟ್ ಆತಂದ್ರೆ ಫಂಕ್ಷನ್ ಸರಿ ಆಗಂಗಿಲ್ಲ. ಅಲ್ಲೆಲ್ಲ ಮಂಟಪ ಹೊಡೆದಿರ್ತಾರೆ ಹಳ್ಳಿ ಕಡೆ, ಮತ್ತು ಮಂಗಲ ಕಾರ್ಯಾಲಯನೂ ಇರೋಂಗಿಲ್ಲ. ಕಾರ್ಯಾಲಯ ಒಳಗಿತ್ತಂದ್ರೆ ಏನೋ ಊಟಕ್ಕೆ ಮತ್ತು ಜನರಿಗೆ ಏನೋ ತೊಂದರೆ ಆಗಂಗಿಲ್ಲ. ಮತ್ತು ಇಲ್ಲಿ ಎಲ್ಲ ಟೆಂಟ್ ಹೊಡೆದು ಮಾಡಿರ್ತಾರಲ್ಲ ಮೇಲ್ಗಡೆ, ಅದೆಲ್ಲ ಅರ್ಬಿ ಪಟ್ಟಿ ಇರ್ತೈತಿ. ಮಳೆ ಬಂದ್ರೆ ಮತ್ತು ಫಂಕ್ಷನ್ ನಡತ್ನಾಗ ಹೈರಾಣ ಆಗ್ತೈತಿ ಜನರಿಗೆ ಅಂತೇಳಿ ನಮ್ಮ ತಂಗಿ ಮಾವು ಅವರು ಭಾಳ ಅವಸರ ಮಾಡತ್ತಿದ್ರು. ನಾನು ಕೂಡ ವಿಡಿಯೋ ಮಾಡ್ಕೊತ ನಿಂತಿದ್ದೆ. ಹಾಗಾಗಿ ವಿಡಿಯೋ ಮಾಡೋದು ಆಮೇಲೆ ಮಾಡತ್ರಿವ, ಮೊದಲೆಲ್ಲ ಬೀಗರಿಗೆ ಊಟಕ್ಕೆ ನಿಮ್ಮ ಬೀಗರಿಗೆಲ್ಲ ಕರ್ಕೊಂಡು ಹೋಗ್ರಿ, ನಿಮ್ಮೂರ ಮಂದಿಗೆ ಊಟಕ್ಕೆ ಕುಂದ್ರಿಸ್ರಿ ಅಂತಕ್ಕೆ ಹೇಳತ್ತಿದ್ರು. ಮಮ್ಮಿನೂ ಕೂಡ ನನಗೆ ಅದೇ ಹೇಳಕತ್ತಿದ್ರು. ಮತ್ತು ಇನ್ನೊಂದು ನಮ್ಮ ಮೈದ್ನವ್ರೂ ಕೂಡ ನನಗೆ ಆಲ್ರೆಡಿ ಒಂದು 12 ದಿವಸದ ಮುಂಚೆನೇ ಹಿಂಗೆ ಲಾಗ್ ಮಾಡೋರು ಫಂಕ್ಷನ್ ವೀಡಿಯೋನ ಕುಬ್ಸಿದ್ದು ಯಾವ ರೀತಿ ಮಾಡಿರ್ತಾರೆ ನಂಗೆ ವೀಡಿಯೋ ಕಳಿಸಿದ್ರು, ಇದೇ ರೀತಿ ಮಾಡಿರಿ ಅಂತ ಕೇಸನು ಹೇಳಿದರು. ಮತ್ತೇನು ಹಂಗೆ ಅವ್ರು ಹಾಗೆ ಹೇಳ್ತಿದ್ರು. ಬಟ್ ಹೋಲ್ ಬಿಡು ಅಂತೇಳಿ ಫಂಕ್ಷನ್ದಾಗ ನಾವು ಬೇಗನಿಲ್ಲ ಎಲ್ಲರೂ ಕೂಡ ಆದಾರ, ಅವರೆಲ್ಲ ಮೇಂಟೈನ್ ಮಾಡ್ತಾರೆ. ಬಟ್ ನಾಳೆಗಿದು ವೀಡಿಯೋ ಸಿಗೋಂಗಿಲ್ಲ, ಮತ್ತು ನಾಳೆಗೆ ಬಂದು ಮಾಡ್ತೀನಿ ಅನ್ನಂಗೂ ಇರೋಂಗಿಲ್ಲ ಅಂತೇಳಿ ನಾನು ಹಂಗೆ ನನ್ನ ಪಾಡಿ ನಾನು ಎಲ್ಲ ಕಡೆ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡಾಕತ್ತಿದ್ದೆ. ಯಾಕಂದ್ರೆ ನಾವು ಯೂಟ್ಯೂಬರ್ ಆಗಿ ಯಾವ ವೀಡಿಯೋ ಹೆಂಗೆ ತೊಗೋಬೇಕು ಅಂತೇಳಿ ನಮಗೆ ಒಂದು ಸ್ವಲ್ಪ ಐಡಿಯಾ ಇರ್ತೈತಿ. ಹಾಗಾಗಿ ನಾನು ಒಬ್ಬೊಬ್ಬರು ವೀಡಿಯೋ ಮಾಡೋಕೆ ಭಾಳ ಮುಂದೆ ಬರ್ತಿದ್ರು, ಸಪೋರ್ಟ್ ಮಾಡ್ತಿದ್ರು ಕೆಲವೊಂದು ಜನ ಹಳ್ಳಿ ಕಡೆ ನೋಡ್ರಿ. ಹಾಗಾಗಿ ನಾವು ಏನಂತೀವಿ ಹಿಂಗೆ ಕೌಕನಾಗ ಮಾಡ್ತಾರಂತ ಹೇಳ್ತೀವಿ. ಈಗ ಎಲ್ಲರೂ ಕೂಡ ಇಂಟ್ರೆಸ್ಟಿಂಗ್ ಕೊಟ್ಟು ಹಾಕೋ ವೀಡಿಯೋನ ನೋಡ್ತಾರೆ. ಬಟ್ ಆ ಟೈಮ್ದಾಗ ಎಲ್ಲ ಒಂದು ಮಳೆ ಅವು ಬರ್ತದನ್ನೋ ಒಂದು ಭಯ, ಕಾರ್ಯಕ್ರಮ ಹೆಂಗಾಗುತ್ತೆ ಏನೋ ಅನ್ನೋ ಒಂದು ಗೊಂದಲ, ಈ ರೀತಿಯಾಗಿ ಅವಸರ ಮಾಡಾಕತ್ತಿದ್ರು. ಬಟ್ ನಾನು ಒಂದು ಸ್ವಲ್ಪ ಆರಾಮಾಗಿ ಮೊಬೈಲ್ ತೊಗೊಂಡು ವೀಡಿಯೋ ಮಾಡಕತ್ತಿರ್ತೀನಲ್ಲ, ನಾನು ಯೂಟ್ಯೂಬ್ ವೀಡಿಯೋ ಮಾಡ್ತೀನಿ ಅಂತೇಳಿ ಅವ್ರಿಗೇನು ಅಷ್ಟೊಂದೇನು ಗೊತ್ತಿರೋಂಗಿಲ್ಲ. ಹಾಗಾಗಿ ಫೋಟೋ ಗಿಟ್ಟೆಲ್ಲ ಆಮೇಲೆ ತೊಗೊಳಕತ್ರಿವ, ಮೊದಲು ನೀವು ಊಟ ಮಾಡಿರಿ ಅಂತ ಕೇಸಿ ಭಾಳ ಅಂದ್ರೆ ಭಾಳ ಅವಸರ ಮಾಡಕತ್ತಿದ್ರು ಅಂತಲೇ ಹೇಳ್ಬೋದಾ. ಬಟ್ ಮತ್ತೆ ಒಳ್ಳೆ ಸಿಗಂಗಿಲ್ಲಲ್ಲ ಈ ಟೈಮ. ಹಾಗಾಗಿ ನಾನೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ, ಎಲ್ಲ ಕಡೆನೂ ವೀಡಿಯೋ ತೊಗೋಂತ ಕೂತೀನಿ ನೋಡ್ರಿ. ನಾನು ಈಗ ಅವಾಗ ನಾವು ವೀಡಿಯೋ ಮಾಡ್ಕೊಂಡಿನಿ ಅಂತೇಳಿ ಈಗೆಲ್ಲ ಥರದಿಂದನೂ ಕೂಡ ನೋಡೋದಕ್ಕೆ ಕುಂತು ನೋಡೋರಿಗೆ ಈಗ
ಖುಷಿ ಕೊಡಕತ್ತೈತಿ. ಸೊ ಎಲ್ಲರೂ ಕೂಡ ಭಾಳ ಚಂದ ವಿಡಿಯೋ ಮಾಡ್ಯವ ಅಂತೇಳಿ ಫೋನ್ದಾಗೂ ಹೇಳ್ತಾರೆ, ಖುಷಿ ಪಡ್ತಾರೆ. ಸಾಕಲ್ರಿ, ಇದಕ್ಕಿಂತ ಎಷ್ಟು ಬೇಕು ಒಂದು ಒಬ್ಬ ಯೂಟ್ಯೂಬರ್ ಆಗಿ. ಈಗ ನೀವು ವಿಡಿಯೋನ ನೋಡ್ರಿ. ಹಂಗೆ ಬರೀ ಅಡುಗೆ ಮಾಡೋ ಬೊಗಣೆ ಅಷ್ಟೇ ತೋರಿಸಿದ್ದೆ. ಯಾವ ರೀತಿಯಾಗಿ ಊಟ ಇತ್ತು ಅಂತೇಳಿ ಈಗ ತೋರ್ಸಾತೀನಿ ನೋಡ್ರಿ. ಇಲ್ಲಿ ಪುಟಾಣಿ ಚಟ್ನಿ ಮಾಡ್ಯಾರ, ಅದ್ರ ಜೊತೆಗೆ ಉಪ್ಪಿನಕಾಯಿ ನೋಡ್ರಿ, ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಮೆಂಟ ಅಲ್ಲಿ ಡಬ್ಬಿದೊಳಗೆ ತೋರಿಸಿದ್ದು. ಹಾಗೆ ಬದ್ನಿಕಾಯಿ ನೋಡ್ರಿ, ಆಹಾ ಸಖತ್ತಾಗಿ ಇವಾಗ ಕಾಣಿಸತ್ತೈತಿ. ಅವತ್ತು ಜಾಸ್ತಿ ಊಟ ಏನು ಮಾಡಲಿಲ್ಲ. ಹಾಗೆ ಸಪ್ಪನ ಬೇಳೆ ನೋಡ್ರಿ, ಗಟ್ಟಿನ ಸಪ್ಪನ ಬೇಳೆ ಮತ್ತು ಚಪಾತಿ ನೋಡ್ರಿ. ಹಾಗೆ ಹಿಂದಗಡೆ ಕುಂತು ಬಿಸಿ ಬಿಸಿ ಚಪಾತಿ ಮಾಡಿಕೊಡ್ತಾಯಿದ್ರು. ಹಾಗೆ ಅವ್ರು ಸರ್ವ್ ಮಾಡ್ತಿದ್ರು. ಬೂಂದೆ ನಮ್ಮ ಕಡೆ ಏನೇ ಇದ್ದರೂ ಇರ್ಲಿಕ್ಕಂದ್ರೂ ಬೂಂದೆ ಅಂಕರು ಪ್ರತಿಯೊಂದು ಫಂಕ್ಷನ್ದಾಗೂ ಇದೇ ಇರ್ತೈತೆ ಅಂತಲೇ ಹೇಳ್ಬೋದು. ಹಿಂದಿನ ಕಾಲ ಜಾಸ್ತಿ ಬೂಂದೇನೇ ಮಾಡ್ತಿದ್ರಂತ, ಬಟ್ ಈಗಲೂ ಕೂಡ ಅದನ್ನ ಮಾಡ್ತಾರೆ. ಅದಿದ್ರೇ ಕೂಡ ಒಂದು ಫಂಕ್ಷನ್ ಕಂಪ್ಲೀಟ್ ಆಗುತ್ತೆ ಅನ್ನೋದೊಂದು ಇದು ನಮ್ಮ ಕಡೆಗೆ. ನೋಡ್ರಿ ಇಲ್ಲಿ ಅನ್ನ ಮತ್ತು ಸಾಂಬಾರು ಅಂಕರ್ ನೋಡ್ರಿ ಯಾವ ರೀತಿ ಸೂಪರಾಗಿತ್ತು ಸಾಂಬಾರ. ನಿಮ್ಗೆ ನೋಡಿದ್ರೇ ಗೊತ್ತಾಗ್ತಿರ್ಬೋದು. ಹಳ್ಳಿ ಕಡೆ ಅದ್ರಾಗ ಒಲೆಯಾಗ ಕಟ್ಗೆ ಒಲೆ ಮ್ಯಾಗ ಕುದ್ದು ಆಗಿರ್ತೈತಿ ನೋಡ್ರಿ ಅದು ಅಡುಗೆ. ಅದ್ರ ಟೇಸ್ಟ್ ಮಸ್ತ್ ಇರ್ತೈತಿ. ಯಾರೆಲ್ಲ ಇಂಥ ಒಂದು ಟೇಸ್ಟ್ ಇರುವಂಥ ಅಡುಗೆ ಊಟ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ. ಸಾಂಬಾರು ನೋಡಿದ್ರೆ ಅಂಕರು ಫುಲ್ಲು ಖುಷಿ ಆಗ್ತೈತಿ. ಇನ್ನೊಂದು ಸ್ವಲ್ಪ ಅವತ್ತು ಊಟ ಮಾಡ್ಬೇಕಂತಕ್ಕೆ ಅನ್ನಿಸ್ತೈತಿ. ಬಟ್ ಅವತ್ತು ಅವಸರ ಹಂಗಾಗಿ ಊಟ ಅಷ್ಟೇನು ನಮ್ಮ ಮನೆ ಫಂಕ್ಷನ್ದಾಗ ನಾವು ಊಟ ಮಾಡೋದು ಒಂದು ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಮನಸ್ಸಿನೊಳಗೆ ಒಂದು ಗೊಂದಲ ಥರ ಇದ್ದು ಬಿಡ್ತೈತಿ. ಹಾಗಾಗಿ ಹಾಗೇನೆ ಕೂಡ ಇಲ್ಲಿ ಸ್ನ್ಯಾಕ್ಸ್ ಇಟ್ಟಾರ. ಈಗ ನಮ್ಮ ಊರನ್ನವರೆಲ್ಲರೂ ಊಟ ಮಾಡಾಕತ್ತಾರ. ನೀವು ವಿಡಿಯೋ ನೋಡ್ಕೊಂಡು ಬರ್ರಿ ಫ್ರೆಂಡ್ಸ್. ಮತ್ತೆ ನಾಷ್ಟ ಮಾಡಿ ನಾವು ಓಕೆ ಫ್ರೆಂಡ್ಸ, ಇವತ್ತಿನ ವಿಡಿಯೋ ನೋಡಿದ್ರಲ್ಲ. ನಾಳೆ ವಿಡಿಯೋ ಇನ್ನೂ ಇಂಟ್ರೆಸ್ಟಿಂಗ್ ಆಗೈತಿ. ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾರೆಲ್ಲ ನಾಳೆ ವಿಡಿಯೋನ ವೇಟಿಂಗ್ ಮಾಡತ್ರಿ ಕಮೆಂಟ್ ಮಾಡಿಡ್ರಿ. ಮತ್ತೆ ನಾಳೆ ಸಿಗೋಣ ಫ್ರೆಂಡ್ಸ. ಬಾಯ್.